ಸೊ ಎಷ್ಟೋ ದಿನಗಳಾದಮೇಲೆ ಬಿಗ್ ಬೇ ಮಾಡಬೇಕು ಅಂತ ಇವತ್ತಿಗೆ ಫೈನಲ್ ಆಗಿ ಪ್ಲ್ಯಾನು ಫಿಕ್ಸ್ ಆಗಿದೆ. ನೋಡಿ ಬಾಯ್ಸ್ ಎಲ್ಲ ಬಂದಿರ ಲೈನಪ್ ಈ ಥರ ಇದೆ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಸಂಡೇ ರೈಡ್ ಹೋಗ್ತಿದ್ದೀರಿ. ಸೊ ಎಷ್ಟೋ ದಿನಗಳಾದಮೇಲೆ ಬಿಗ್ ಬೇ ಮಾಡಬೇಕು ಅಂತ ಇವತ್ತಿಗೆ ಫೈನಲ್ ಆಗಿ ಪ್ಲ್ಯಾನು ಫಿಕ್ಸ್ ಆಗಿದೆ. ಸೊ ಇವತ್ತಿನ ಲೈನಪ್ಪು ಅಷ್ಟೇ, ಜಾಸ್ತಿ ಬೈಕರ್ಸು ನೀವು ಇದುವರೆಗೂ ನೋಡಿರಲ್ಲ, ಎಲ್ಲ ಹೊಸಬ್ರೇನೇ, ಯಾರ್ಯಾರು ಏನೇನು ಎತ್ತ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಫಸ್ಟ್ ಮೀಟಪ್ ಪಾಯಿಂಟ್ ಬಂದು ಹೊಸಕೋಟೆ ಟೋಲ್ ಹತ್ರ ಇದೆ. 5:30 ಅಂತ ಇದ್ದಿದ್ದು, ಬಟ್ ಈಗಲೇ 5:50 ಆಗೋಗಿದೆ. ನೋ ಪ್ರಾಬ್ಲಮ್, ಇನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಂದಿದ್ದಾಯಿತು. ಇನ್ನೊಂದು ಜಂತ್ರಿ ಆಗೋದಾಗ ನಾವು ಟೋಲ್ ಹತ್ರ ಕಾಯಬೇಕು. ಆ ಶಿಫ್ಟ್ ಸೌಂಡ್ ಕೇಳೋಕ್ಕೆ ಮಜಾ ಹೋಗಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ನಂದಿ ಉಪಚಾರ ಹತ್ರ ಇನ್ನೊಂದು ಮೀಟಪ್ ಪಾಯಿಂಟ್ ತೊಗೊತೀರಿ. ಸೊ ಅಲ್ಲಿ ಸೆಕೆಂಡ್ ಮೀಟಪ್ ಪಾಯಿಂಟ್ ಹತ್ರ ನಮ್ಮ ಕರಣ್ ಬರ್ತಾರೆ, ಆಕ್ರೋಪೋಯ್ ಛಾಯಾಭುಜ. ಅದಾದಮೇಲೆ ಅವರ ಫ್ರೆಂಡು 1300 GS ಇದೆ, ಸೊ ರೀಸೆಂಟಾಗಿ ತೊಗೊಂಡಿದ್ದಂತೆ, ಸೊ ಅವ್ರು ಜಾಯ್ನ್ ಆಗ್ತಾರೆ. ಅದಾದಮೇಲೆ ನೀವೆಲ್ಲ ಪೆನ್ಕೊಂಡ ರೈಡಲ್ಲಿ ನೋಡ್ದಂಗೆ ಹೊಸ Z900 ಬಂದಿತ್ತಲ್ವ, ಸೊ ಪ್ರಣವ್ ಅವರನ್ನು ಜಾಯ್ನ್ ಆಗ್ತಿದ್ದಾರೆ. ಸೊ ಎಸ್, ದಿಸ್ ಇಸ್ ದಿ ಇಂಟ್ರೆಸ್ಟಿಂಗ್ ಲೈನಪ್. ಇವಾಗಲೂ ಆಲ್ರೆಡಿ ನಮ್ಮ ಹಿಂದೆಗಡೆ ಚಂದು 10R ಬಂದಿದ್ದಾನೆ, ಮತ್ತು ಅವರ ಫ್ರೆಂಡು ಧನುಷು RS 457 ಬಂದಿದ್ದಾರೆ. ನಾವು ಫ್ಯೂಲ್ ಸ್ಟೇಷನ್ ಹತ್ರ ನಿಲ್ಲಿಸಿದ್ರಿ ಟೈರ್ ಪ್ರೆಷರ್ ಮತ್ತು ಫ್ಯೂಲ್ ಅಪ್ಗಂತ ಹೋಗಿ. ಆಲ್ಮೋಸ್ಟ್ ಆಲ್ ಇಲ್ಲೇ ಹತ್ರ 20 to 30 ಮಿನಿಟ್ಸ್ ವೇಸ್ಟ್ ಆಗೋಗಿದೆ. ಅಲ್ಲಿ ನಮಗೇನೆ ಟೈರ್ ಪ್ರೆಷರ್ ಹಾಕ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ರ, ನಾವು ಹಾಕ್ಕೊಳಕ್ಕೆ ಹೋಗಿ ಇದ್ದಿದ್ದ ಟೈರ್ ಪ್ರೆಷರ್ ಕೂಡ ಹೊಂಟೋಯ್ತು. ನೋಡಿದ್ರೇನೋ ಟೈರ್ ಪ್ರೆಷರ್ದು ಮೋಟರ್ ಏನೋ ಆನಲ್ಲಿ ಇರಲಿಲ್ವಂತೆ. ಸೊ ಅವ್ರು ಬಂದು ಅವ್ರು ನಾನು ಮಾಡಿ ಅವ್ರು ಹಾಕೋ ತನಕ ಕಾಯ್ಕೊಂಡು ಇದ್ದೋಗಿದ್ರಿ. ಸರ್ ಏನಿಲ್ಲ, ಇಲ್ಲೊಂದು Gen 3 ಹಯಾಬುಸ ಸಿಗುತ್ತೆ, ಅವ್ರನ್ನ ಮೀಟ್ ಮಾಡ್ಕೊಂಡು ಮಾತಾಡಿಸ್ಕೊಂಡು ಡೈರೆಕ್ಟಾಗಿ ನಂದಿಗೆ ಬಿಡೋದೇನೆ. ಎಸ್, ಹಾಯ್ ಬ್ರೋ. ಚಂದು ಅಂತ, ಧನುಷ್ ಅಂತ. ಏನಿಲ್ಲ, ಇದು ನಂದಿ ಉಪಚಾರ ಹತ್ರ ಒಂದು ಸ್ವಲ್ಪ ಮುಂದೆ ಹೋದರೆ ಡಾಬಾ ಹತ್ರ ಒಂದು ಮೀಟಪ್ ಕೊಟ್ಟಿದ್ದೀನಿ, ಅಲ್ಲಿ ಅದೇ ಲಾಸ್ಟ್ ಫೈನಲ್ಲು. ಅದಾದಮೇಲೆ ಡೈರೆಕ್ಟ್ ಬಿಗ್ ಬೇ ಹೋಗೋದು. ಮೈಕು ನನ್ನ ಪ್ರಕಾರ ನಿಮಗೆಲ್ಲರಿಗೂ ಒಳ್ಳೆ ಆಡಿಯೋ ಬರ್ತಾ ಇರುತ್ತೆ. ರೀಸೆಂಟಾಗಿ ಮೈಕ್ಗೆ ಡೆಡ್ ಕ್ಯಾಟ್ ಹಾಕಿದ್ದೀನಿ, ಸೊ ನಿಮಗೆ ಅನ್ನೆಸೆಸರಿ ವಿಂಡ್ ಬ್ಲಾಸ್ಟ್ ಎಲ್ಲ ಜಾಸ್ತಿ ಕ್ಯಾಪ್ಚರ್ ಆಗೋದಿಲ್ಲ. ಸೊ ಈಗ ನಿಮಗೆ ವಿಂಡ್ ಬ್ಲಾಸ್ಟ್ ಕಡಿಮೆ, ಒಂದು ಸ್ವಲ್ಪ ಆಡಿಯೋ ಜಾಸ್ತಿ ಆಗಿರುತ್ತೆ ಬೈಕ್ದು. ವೆದರ್ ಅಷ್ಟೇ ಹೆವಿ ಫಾಗಿ ಇದೆ ಇವತ್ತು, ಒಂದು ಸ್ವಲ್ಪ ಬೇಗನೆ ಬಿಟ್ಟಿದ್ದೀರಲ್ವಾ. DJ ಮೈಕ್ ಅಲ್ಲಿ ಒಳ್ಳೆ ಮೈಕ್ ಸೆಟಪ್ ಮಾಡಿದ್ದೀನಿ. ಬಟ್ ಓನ್ಲಿ ಥಿಂಗ್ ಏನು ಪ್ರಾಬ್ಲಮ್ ಅಂತಂದರೆ ತುಂಬ ವೈಬ್ರೇಷನ್ಸು, ಹೆವಿ ಲೌಡಾಗಿ ಕೇಳಿಸುತ್ತೆ, ಅದರಿಂದ ನೀಟಾಗಿ ಆಡಿಯೋ ಕ್ಯಾಪ್ಚರ್ ಆಗ್ತಿಲ್ಲ. ನಮ್ಮ ಚಂದು ಇದ್ದಾರಲ್ಲ 10R, ಅವ್ರ ಗಾಡಿಯಲ್ಲಿ ಅದೇ ಸೆಟಪ್ಪೇ ಇರೋದು, ಮೈಕ್ ಮಿನಿ ಸಕ್ಕತ್ತಾಗಿ ಬರುತ್ತೆ. ಅವ್ರದ್ದು ಆ್ಯಕ್ಷನ್ ಕ್ಯಾಮ್ರಾನೂ ಆ DJ ಇದೆ ಅಲ್ವಾ, ಸೊ ಅವ್ರದ್ರಲ್ಲಿ ಕ್ವಾಲಿಟಿ ಎಲ್ಲ ಪ್ರಾಪರಾಗಿರುತ್ತೆ. ಆನ್ ಆಫ್ ಮಾಡಿದಾಗೆಲ್ಲ ಆಟೋ ಕನೆಕ್ಟ್ ಆಗುತ್ತೆ, ಸಕ್ಕತ್ ಆಪ್ಷನ್ಸ್ ಇದೆ. ಹೋಗಿ ಫುಲ್ DJ ತೊಗೊಂಡ್ರೆ. ಯೂಸರ್ ಮೋಡು ಚೇಂಜ್ ಮಾಡ್ಕೊಳ್ಳೋಣವಾ, ಯೂಸರ್ 2ಗೆ ಇಟ್ಕೊಳ್ಳೋಣ. ಸೌಂಡ್ ನೋಡಿ ಹೆಂಗಿದೆ, ಜಾಸ್ತಿ ದಿನ ಆಗಿತ್ತು ಕೇಳಿಸ್ಕೊಂಡು. ನಮ್ಮ ಸೂಪರ್ ಕಾರ್ ಮತ್ತು ಸೂಪರ್ ಬೈಕ್ಸು ತುಂಬ ಚೆಕ್ಕಿಂಗ್ ನಡೀತಿದೆ. ನಿಮ್ಮ ಆಲ್ರೆಡಿ ಗೊತ್ತಿರೋ ಹಂಗೆ ವೈಟ್ ಲ್ಯಾಂಬೋಗಿನಿ ನೋಡಿದ್ದೀರಲ್ವ, ಅದನ್ನೇ ಆಗಿದ್ದು. ಅನಿಲ್ ಕುಂಬ್ಳೆ ರೋಡ್ ಹತ್ರ ಆಗಿರೋದು ಆ ಇನ್ಸಿಡೆಂಟು. ಅದರಿಂದ ಪಕ್ಕ ಚೆಕ್ಕಿಂಗ್ಸು ಅದು ಇದೆಲ್ಲ ಜಾಸ್ತಿನೇ ಸ್ಟ್ರಿಕ್ಟ್ ಆಗಿರುತ್ತೆ. ರೀಸೆಂಟಾಗೂ ಅಷ್ಟೇ, ಹೋದ ವಾರ ಸ್ಯಾಟರ್ಡೆ ನೈಟ್ ಹಂಗೆ ಲೈಕ್ ಪ್ರಾಪರ್ ಮಾರ್ನಿಂಗ್ ರೈಡ್ ಮುಗಿಸ್ಕೊಂಬರ್ತಿರೋವಾಗ ಒಂದಷ್ಟು ಬಾಯ್ಸ್ನ ಹಿಡಿದ್ಬಿಟ್ಟಿದ್ರು ಸೂಪರ್ ಬೈಕ್ಸಲ್ಲಿ. ಸೊ ಅವತ್ತು ಅಷ್ಟೇ ಬಿಗ್ ಬೇ ಪ್ಲ್ಯಾನ್ ಮಾಡಿದ್ದೆ. ಈ ವಾರನೂ ಬಿಗ್ ಬೇ ಪ್ಲ್ಯಾನ್ ಮಾಡಿದಾಗ ಆ ಥರ ಆಗೋಯ್ತು. ಹೋಗೇ ಬಿಡೋಣ ಏನಾದರೂ ಆಗಲಿ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀರಿ. ನಮಗೇನು ಚೆಕ್ಕಿಂಗ್ಸ್ ಬರ್ದಿರ ಆರಾಮಾಗಿ ಸೇಫಾಗಿ ರೈಡ್ ಮುಗಿಸಾಕಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ.
ಎಸ್ ಅಲ್ವಾ? ನಿಂಜಾ 1000 ಎಲ್ಲ ರೈಡ್ ಹೋಗ್ತಿದೆ. ಹಾಂ, ಇಲ್ಲೇ ಇದೆಯಲ್ಲ. ಎಸ್, ಬಾಯ್ಸ್ ಎಲ್ಲ ಬಂದಿದ್ದಾರೆ. ಓಹೋ, ಸ್ಟ್ರೀಟ್ ಟ್ರಿಪ್ಪಲ್ ಇದೆ ಒಂದು. ಹೆವಿ ಡಿಲೇ ಆಗೋಯ್ತು ನಿಜವಾಗ್ಲೂ. ಟೈರ್ ಪ್ರೆಷರ್ದೇ ಅರ್ಧ ತಲೆ ಕೆಟ್ಟೋಯ್ತು. ಸಿಕ್ತು ಹಾಂ, ಸಿಕ್ತು. ಪವನ್ ಅಂತ. ಏನು ಸಮಾಚಾರ? ಜಾಸ್ತಿ ಹೊತ್ತಾಯ್ತು ಅನ್ಸುತ್ತೆ. ಸಿದ್ಧಾರ್ಥ್, ಓಕೆ. ಪವನ್ ಅಂತ. ಅಮೇಝಿಂಗ್ ಬೈಕ್. You got it 2-3 weeks ago, right? No, this is 4-5 months old. Okay. What's the... Anyway, now it is very common now. People are loving it. Yeah. Previously, when they launched the design, they did not like... Lego bike. Yeah. Now they are loving it. ಸೊ ಎಸ್, ಇವತ್ತಿನ ಲೈನಪ್ ಈ ಥರ ಇದೆ. ಕರಣ್ ಅವರ ಅಕ್ರೋಪೋಯ್ ಚಾಯಬುಜ, ಕರಣ್ ಅವರ ಫ್ರೆಂಡ್ ಸಿದ್ಧಾರ್ಥ ಅವ್ರದ್ದು ಸ್ಟ್ರೀಟ್ ಟ್ರಿಪ್ಪಲ್ ಇದೆ. ಸಖತ್ ಇಷ್ಟ ನಂಗೆ ಈ ಗಾಡಿ. ಆಮೇಲೆ ನಮ್ಮ ಜೊತೆ ಬಂದಿದ್ದಂಥ ಅಯಾಬುಜ ಹೊಸ GS ಹೇಳಿದ್ನಲ್ವ, ಸಾಕಾಗಿದೆ ಗಾಡಿ. ತೋರಿಸ್ತೀನಿ ಬನ್ನಿ. ಆಮೇಲೆ ಪ್ರಣವ್ ಅವರು Z900 10R ಮತ್ತು RS 457. ಸೊ ಎಸ್, ಬನ್ನಿ ಡೈರೆಕ್ಟ್ ಈಗ ಬಿಗ್ ಬೇ. ಹಾಂ. ಓಹೋ, ಬನ್ನಿ. ಒಳ್ಳೆ ಮಜಾ ಇರುತ್ತೆ. ಒಳ್ಳೆ ಲೈನಪ್ಪು, ಒಳ್ಳೆ ವೆದರು, ಸಾಕಾಗಿರುತ್ತೆ ಇವತ್ತಿನ ರೈಡ್ ಅಂತೂ. GS ನೋಡಿ ಹೆಂಗಿದೆ ಹೊಸದು. ಹೆವಿ ಟ್ರಾಫಿಕ್ ಇದೆ ಹೋಗಿ. ಅದರಲ್ಲಿ ಬೇರೆ ರೀಸೆಂಟಾಗಿ ಲಾಂಗ್ ವೀಕೆಂಡ್ ಬೇರೆ ಇತ್ತಲ್ವಾ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಎಲ್ಲರೂ ಇವತ್ತು ವಾಪಸ್ ರಿಟರ್ನ್ ಆಗ್ತಿರ್ತಾರೆ ಬೆಂಗಳೂರಿಗೆ. ಸೊ ಅದಕ್ಕೆ ಕಾರ್ಗಳೆಲ್ಲ ಜಾಸ್ತಿ ಇದೆ. ಕ್ರೇಜಿ ಸೌಂಡು. ಫ್ಲೇಮ್ಸ್ ಹೆವಿಯಾಗಿ ಬರ್ತಿದೆ ಹೋಗಿ. ಬಿಗ್ ಬೇ ಕಡೆ ಮಾಡಿ ಎಷ್ಟು ದಿನಗಳಾಗಿತ್ತು ಹೇಳಿ. ಒಳ್ಳೆ ಫನ್ ಈ ಕಡೆ ಅಂತೂ. ಆಲ್ಮೋಸ್ಟ್ ಅಲ್ಲೇನು 2-3 ಮಂತ್ಸ್ ಮೇಲೆ ಆಗಿತ್ತು ಹೋಗಿ ಈ ಕಡೆ ಮಾಡಿ. ನನಗೆ ಈ ಕಡೆ ರೋಡ್ಸ್ ಅದೇನೋ ಗೊತ್ತಿಲ್ಲ, ಸಾಕಾದಿಷ್ಟ. ಇವಾಗ ಬಿಗ್ ಬೇ ಕಡೆ ರೂಟು ಅಷ್ಟೇ ಎಲ್ಲ ಫುಲ್ಲು ಜಲ್ಲಿಕಲ್ಲು ಹಾಕಿ ಇಟ್ಟಿದ್ರಲ್ವಾ ಬಿಗ್ ಬೇ ಎಂಟ್ರೆನ್ಸು, ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿದಾರಂತೆ. ಏನೊಂದು 2-3 ಮಂತ್ಸ್ ಅನ್ಸುತ್ತೆ, 1 year ಆಗುತ್ತೆ ಅಯಾಬುಜ ತಗೊಂಡು ಹೋಗಿ. ಕಣ್ಣು ಮುಚ್ಚಿ ತೆಗ್ದಂಗಿದೆ. ಮುಂದೆಗಡೆ ಯಾರು ನಿಂಜಾ 1000 ಸರಿಯಾಗಿ ಹಿಡಿತಿದಾರಪ್ಪ. ಆ ಗಾಡಿದು ರಿವ್ಯೂ ಕೂಡ ಮಾಡಿದ್ನಲ್ವಾ, ಸಖತ್ ಇಂಪ್ರೆಸಿವ್ ಅನ್ನಿಸ್ತು ಅವ್ರು ಓಡಿಸಿದ್ ನೋಡ್ಬಿಟ್ಟು. ವಿಂಡ್ ಬ್ಲಾಸ್ಟ್ ಅಂತೂ ಹೆವಿ ಆಗಿರೋದು, ಅದು ಹೆಂಗೆ ಮ್ಯಾನೇಜ್ ಮಾಡಿದಾರೋ ಏನೋ.
ಎಸ್ ಅವ್ರು ನೋಡಿ ಇಲ್ಲಿದ್ದಾರೆ. ಅಬ್ಬ ಬಾಯ್ಸ್ ಕನ್ಫ್ಯೂಸ್ ಆದರು. ಯಾಕೆ ಇವತ್ತು ಜನರೇ ಇಲ್ಲ? 7:30ಗೆ ಎಲ್ಲರೂ ಬರ್ಬೋದು. ಟ್ರಾಫಿಕ್ ಒಂದು ಸ್ವಲ್ಪ ಇತ್ತು, ಬಟ್ ಪರವಾಗಿಲ್ಲ. Did you get the Acropoich stock or you got it installed? Acropoich. It is extra. It's part of accessory. You have to get it. What was the cost for that? That was something 70,000. Slip on. ಗಾಡಿ ಎಷ್ಟೇ ಹಾಂ ಗಾಡಿ ಎಷ್ಟೇ ಕೇಳಿ ಅವ್ರು ತಗೊಂಡಿದ್ದು ಇವಾಗ ಪ್ರೈಸ್ ಕೇಳ್ತಾರೆ 25. 25? How? Actually, because it was before the GST 2.0. Oh, okay. Now it is 32 something, right? 33 now. 33. 25. This color nobody preferred at that time when I was purchasing 4 months ago. Yeah. They wanted black, they wanted green. Green, the emerald one. 719, yeah. It's massive in the front. Yeah. Which was your previous bike? Which was your previous bike? Buza. ಈ ಗಾಡಿ ಅಂತೂ ಬಾಬಾ ಹೆವಿ ಇದೆ. 25 ಲಕ್ಷಕ್ಕಂತ ನೋಡಿ ತೊಗೊಂಡಿದ್ದು ಬಿಫೋರ್ GST. ಕ್ರೇಜಿ. ಫ್ರಂಟ್ ಎಂಡಲ್ಲಿ ನೋಡಿ ಸಾಕತ್ತಾಗಿದೆ. ಇಷ್ಟೇ ಅಲ್ವ ಬ್ಲ್ಯಾಕ್ ಕಲರ್ಸಲ್ಲೆಲ್ಲ ಇದೆ ಇದ್ದಿದ್ದು ಆಪ್ಷನ್ನು ಬಂದಾಗಿಂದ. 22 ಇದು ಫಸ್ಟ್ ಬಂದಾಗ ಫಸ್ಟು ಇದು ಸೆಕೆಂಡ್ ಬಂತ, ಆಮೇಲೆ ಇದು ಬಂದಿತ್ತು. ಬರೀ ಅಲ್ಲಿ ಮಾತ್ರ ಕಲರ್ ಚೇಂಜ್ ಆಗಿದೆ ಅಷ್ಟೇ ಇನ್ನೇನು ಇಲ್ಲ ಮೇಜರ್ ಚೇಂಜಸ್ಸು. ಕರಣ್ ಅವ್ರು ನೋಡಿ ರಿಯರ್ ಟೈರು ಸ್ಟಿಕ್ಕರ್ಸ್ ಹಾಕಿದ್ದಾರೆ, ಬ್ಲ್ಯಾಕ್ ಲಿಸ್ಟೆಡ್ ಅಂತ ಚೆನ್ನಾಗಿ ಕಾಣಿಸ್ತಿದೆ. ಅದೆಲ್ಲ ಔಟು ಡ್ರ್ಯಾಗನ್ ಇದೆಯಲ್ಲ, ಇದು ರೆಡ್ಡು ಬ್ಲ್ಯಾಕ್ ಇರೋದ್ರಿಂದ ಅದು ಸಖತ್ ಮ್ಯಾಚಿಂಗ್ ಇದೆ. ನೋಡಿ ಬಾಯ್ಸ್ ಎಲ್ಲ ಬಂದಿರ ಲೈನಪ್ ಈ ಥರ ಇದೆ. ಎಸ್ ಫೋಟೋ ವೀಡಿಯೋಸ್ ಹಿಡ್ಕೊಂಡು ಬೇಗ ಬಿಡೋಣ. ಬ್ರೇಕ್ಫಾಸ್ಟ್ ಯಾರೂ ಮಾಡಲ್ಲ ಅನಿಸುತ್ತೆ. ಸರ್ ಬನ್ನಿ. M2 ಮತ್ತು 812 ಅನ್ಸುತ್ತೆ.